ಸೊ ಇಷ್ಟು ಎತ್ತರದ ಶಿವಲಿಂಗ ಮತ್ತೆ ನಂದಿನ ವಿಶ್ವದಲ್ಲೇ ನಾವು ಕೋಟಿಲಿಂಗೇಶ್ವರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಈಗ ಆಲ್ರೆಡಿ 1 ಗಂಟೆ ಆಯ್ತು, ಇನ್ನು 6 ದೇವಸ್ಥಾನ ತೋರಿಸ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈ ಕುರುಡುಮಲೆ ಅಂದ್ರೆ ಏನಂದ್ರೆ, ನಿಮ್ಮನ್ನ ಮೀಟ್ ಮಾಡಿರೋದು ನನಗೆ ತುಂಬಾ ಸಂತೋಷ. ಹಿಂಗೆ ಜಾಸ್ತಿ ಪ್ಲೇಸಸ್ ಎಲ್ಲ ಕೊಡ್ತಾರಿ, ಕವರ್ ಮಾಡ್ತಾರಿ. ಇನ್ನೊಂದೇನಂದ್ರೆ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್. ನಾವು ನೋಡ್ತಿರೋದು 8 ದೇವಸ್ಥಾನ ಅಲ್ಲ, 9 ದೇವಸ್ಥಾನ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ KSRTC ಪ್ಯಾಕೇಜ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನ ಪ್ಯಾಕೇಜ್ ಹೆಸರು ಬೆಂಗಳೂರು ಟು ಚಿಕ್ಕ ತಿರುಪತಿ ಪ್ಯಾಕೇಜ್, ಅಥವಾ ನಾವು ಕೋಟಿಲಿಂಗೇಶ್ವರ ಪ್ಯಾಕೇಜ್ ಅಂತಾನು ಹೇಳ್ಬೋದು. ಸೊ ಈ ಪ್ಯಾಕೇಜ್ ಅಲ್ಲಿ ಒಂದೇ ದಿನದಲ್ಲಿ ಕೋಲಾರದ 8 ಪವರ್ಫುಲ್ ದೇವಸ್ಥಾನದ ದರ್ಶನ ಮಾಡಿಸ್ತಾರೆ. ಸೊ ಆ 8 ಪವರ್ಫುಲ್ ದೇವಸ್ಥಾನ ಒಂದೇ ದಿನ ನಾವು ದರ್ಶನ ಮಾಡ್ತೀವಿ. ಇದರ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ದೊಡ್ಡವ್ರಿಗೆ 600 ರೂಪಾಯಿ ಆಗುತ್ತೆ, ಚಿಕ್ಕ ಮಕ್ಕಳಿಗೆ 450 ರೂಪಾಯಿ ಆಗುತ್ತೆ. ಸೊ ಈ ಪ್ಯಾಕೇಜ್ ಶುರು ಆಗಿದ್ದು ಜೂನ್ 28ಕ್ಕೆ, ಅಂದ್ರೆ ದೂರ ಏನಾಗಿಲ್ಲ, 1-2 ತಿಂಗಳಾಗಿದೆ. ಮತ್ತೆ ಎವ್ರಿ ವೀಕೆಂಡ್ಸ್ ಅಲ್ಲಿ 2 ಬಸ್ ಇರುತ್ತೆ. ಯಾಕಂದ್ರೆ ಇದು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಜನ ನೋಡ್ಕೊಂಡು ಅವರು ಜಾಸ್ತಿ ಬಸ್ ಮಾಡ್ತಾರೆ. ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ಗೂ ಇರುತ್ತೆ, ಮತ್ತೆ ಎವ್ರಿ ವೀಕೆಂಡ್ಸ್ ಈ ಪ್ಯಾಕೇಜ್ ಇರುತ್ತೆ. ಈ ಪ್ಯಾಕೇಜಿನ ಟಿಕೆಟ್ ಹೇಗೆ ಬುಕ್ಕಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ನೋಡ್ಕೊಂಡ್ ಬನ್ನಿ. ಮೊದಲು KSRTC ಆಪ್ ಇಲ್ಲ ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ KSRTC ಟೂರ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಬೆಂಗಳೂರು ಟು ಚಿಕ್ಕ ತಿರುಪತಿ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಅಶ್ವಮೇಧ ಮತ್ತೆ ರಾಜಹಂಸ 2 ಇರುತ್ತೆ. ಸೊ ನೀವು ಅಶ್ವಮೇಧ ಬೇಕಂದ್ರೆ ಅಶ್ವಮೇಧ, ರಾಜಹಂಸ ಬೇಕಂದ್ರೆ ರಾಜಹಂಸನ ಸೆಲೆಕ್ಟ್ ಮಾಡಬಹುದು. ನಿಮ್ಗೆ ಪ್ರೈಸ್ 120 ರಿಂದ 150 ರೂಪಾಯಿ ಡಿಫ್ರೆನ್ಸ್ ಬೀಳುತ್ತೆ. ಅದಾದ್ಮೇಲೆ ಸೆಲೆಕ್ಟ್ ಸೀಟ್ಸ್ ಮೇಲೆ ಕ್ಲಿಕ್ ಮಾಡಿ ಅವೈಲಬಲ್ ಇರೋ ಸೀಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿ. ಆಗ ನಿಮ್ಗೆ ಟಿಕೆಟ್ಸ್ ಆನ್ಲೈನ್ ಅಲ್ಲೇ ಬರುತ್ತೆ, ಅದಿದ್ರೆ ಸಾಕು. ನೀವು ಬುಕ್ಕಿಂಗ್ ನೋಡಿದ್ರಲ್ಲ, ಈ ಪ್ಯಾಕೇಜ್ಗೆ, ಎಸ್ಪೆಷಲಿ ಈ ಪ್ಯಾಕೇಜ್ಗೆ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಒಂದೇ ಕಡೆ ಇರಲ್ಲ. ಸೊ 3 ಕಡೆ ಇರುತ್ತೆ. ಎಲ್ಲೆಲ್ಲಿ ಗೊತ್ತಾ? ಒಂದು ಸ್ಯಾಟಲೈಟ್ ಬಸ್ ಸ್ಟಾಪ್, ಮೈಸೂರು ರೋಡಿನ ಸ್ಯಾಟಲೈಟ್ ಬಸ್ ಸ್ಟಾಪ್. ಇನ್ನೊಂದು ಮೆಜೆಸ್ಟಿಕ್, ಕೆಂಪೇಗೌಡ ಬಸ್ ಸ್ಟೇಷನ್ ಮೆಜೆಸ್ಟಿಕ್. 3ನೇದು ಟಿನ್ ಫ್ಯಾಕ್ಟ್ರಿ. ಈ 3 ಕಡೆ ನಮ್ಗೆ ಸ್ಟಾಪ್ ಕೊಡ್ತಾರೆ. ಸೊ ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ ನೀವು ಅಲ್ಲಿ ಪಿಕಪ್ ಪಾಯಿಂಟ್ ನ ತಗೋಬಹುದು. ಡ್ರಾಪ್ ಪಾಯಿಂಟ್ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಸೊ ಪಿಕಪ್ ಪಾಯಿಂಟ್ ಫಸ್ಟ್ ಬಂದಿದ್ದೀನಿ. ಈಗ ನಮ್ಮ ಫಸ್ಟ್ ನಮ್ಮ ಬಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನು ನೋಡಿ ಬಂದಿದ್ದೀನಿ. ವಿಡಿಯೋ ನೋಡಿ ಗಗನಚುಕ್ಕಿ ಪ್ಯಾಕೇಜ್ ಬಂತಾ? ಚೆನ್ನಾಗಿತ್ತ ವಿಡಿಯೋ? ಚೆನ್ನಾಗಿ. ಸೊ ನಾನು ಯಾರು ಆಯ್ ಅಂತ ಇದ್ರಲ್ಲ ಅಂತ ಕನ್ಫ್ಯೂಸ್ ಆಯ್ತು. ನಾನು ಇಲ್ಲೇ ನೋಡ್ದೆ, ಅಲ್ಲಿ ಬಸ್ ಮುಂದೆ ಹೋಗ್ತಿತ್ತಲ್ಲ, ಅದಕ್ಕೆ ಹಿಂದೆ ಬಂದೆ. ಎಂಜಾಯ್ ಮಾಡಿ ಟ್ರಿಪ್ ನ. ನೆಕ್ಸ್ಟ್ ಕೋಲಾರದ ಹಾಕ್ತೀನಿ, ನೋಡ್ಕೊಂಡು ಹೋಗಿ. 6:15 ಪ್ಯಾಕೇಜ್ ಇದ್ದಿದ್ದು, ಬಟ್ 6:45 ಬಂದಿದೆ. ಈ ಪ್ಯಾಕೇಜ್ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಪ್ರತಿಯೊಂದು ದೇವಸ್ಥಾನದ್ದು ಮತ್ತೆ ಸ್ಪಾಟ್ ಮತ್ತೆ ಟೈಮಿಂಗ್ಸ್ ಹೇಳ್ತೀನಿ, ಎಷ್ಟು ನಿಮಿಷ ಟೈಮ್ ಕೊಡ್ತಾರೆ ಅಂತ. ತುಂಬಾ ಜನ ಕೇಳ್ತಿದ್ರು, ಈ ದೇವಸ್ಥಾನಕ್ಕೆ ಎಷ್ಟು ಟೈಮ್ ಕೊಡ್ತಾರೆ, ಆ ದೇವಸ್ಥಾನಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅಂತ. ಸೊ ಎಲ್ಲಾ ದೇವಸ್ಥಾನದ್ದು ಟೈಮಿಂಗ್ಸ್ ಎಷ್ಟಾಗುತ್ತೆ, ಎಷ್ಟು ಟೈಮ್ ಕೊಡ್ತಾರೆ, ಎಷ್ಟೊತ್ತಿಗೆ ನಾವು ಕವರ್ ಮಾಡ್ತೀವಿ ಅಂತ ಹೇಳ್ತೀನಿ. ಇದೇ ನಮ್ಮ ಬಸ್ಸು. ಇವಾಗ ನಾವು ಕೋಲಾರ್ಗೆ ಹೋಗ್ತಿರುವಂತ ಬಸ್ಸು KSRTC ಅಶ್ವಮೇಧ ಬಸ್ ಇದೆ. ನೀವು ನೋಡಬಹುದು ನಮ್ಮ ಬಸ್ ಅಲ್ಲಿ ಮುಖ್ಯವಾದ ಬೆನಿಫಿಟ್ ಏನಂದ್ರೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ನೋಡಿ, 6 ಫೋನ್ ನ ಅಟ್ ಎ ಟೈಮ್ ಗೆ ನಾವು ಚಾರ್ಜಿಂಗ್ ಹಾಕೋಬಹುದು. ತುಂಬಾ ಮುಖ್ಯ ಆಗುತ್ತೆ ಈ ತರ ಚಾರ್ಜಿಂಗ್ ಪಾಯಿಂಟ್ಸ್. ಇವಾಗ ಮೆಜೆಸ್ಟಿಕ್ ಅಲ್ಲಿ ನಿಲ್ಸಿದ್ದಾರೆ ನೋಡಿ, ಮೆಜೆಸ್ಟಿಕ್ ಅಲ್ಲಿ ಹತ್ಕೋತಾ ಇದಾರೆ ತುಂಬಾ ಜನ. ಇದು ಮೆಜೆಸ್ಟಿಕ್. ಅದಾದ್ಮೇಲೆ ಟಿನ್ ಫ್ಯಾಕ್ಟ್ರಿಲೂ ಕೂಡ ತುಂಬಾ ಜನ ಹತ್ಕೊಂಡ್ರು. ಇದು ನಮ್ಮ ಲಾಸ್ಟ್ ಪಿಕಪ್ ಪಾಯಿಂಟ್. ಇದಾದ್ಮೇಲೆ ನಾವು ಜರ್ನಿನ ಶುರು ಮಾಡಿದ್ವಿ, ಹೊರಟ್ವಿ. ಅಂದ್ರೆ ಫುಲ್ ಆಗಿತ್ತು, ಬಸ್ಸು ಫುಲ್ ಆಗಿತ್ತು. ಬೆಂಗಳೂರಿನಿಂದ ಚಿಕ್ಕ ತಿರುಪತಿ ದೇವಸ್ಥಾನ 40 ಕಿಲೋಮೀಟರ್ ಆಗುತ್ತೆ. ಸೊ ನಾವು 1 ಅವರ್ ಅಲ್ಲಿ ಬಂದಿದೀವಿ. ಟಿನ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಚಿಕ್ಕ ತಿರುಪತಿಗೆ 8 ಗಂಟೆಗೆ ಬಿಟ್ಟಿದ್ದು ನಾವು. ಸೊ 9 ಗಂಟೆಗೆ ಇಲ್ಲಿದೀವಿ. 9 ಗಂಟೆಗೆ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ 40 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಮೊದಲು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಮಾಡೋಣ. ಈ ದೇವಸ್ಥಾನದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನ ಪಡಿಬಹುದು. ಚಿಕ್ಕ ಎಂದರೆ ಸಣ್ಣ, ಹಾಗಾಗಿ ಈ ದೇವಸ್ಥಾನನ ಸಣ್ಣ ತಿರುಪತಿ ಅಂತ ಕರೀತಾರೆ. ಹಾಗೆ ಇಲ್ಲಿ ಭಕ್ತನೊಬ್ಬನ ತಪಸ್ಸಿನಿಂದ ತೃಪ್ತನಾಗಿ ದೇವರು ತನ್ನ ದರ್ಶನ ನೀಡಿದರೆಂದು ನಂಬುತ್ತಾರೆ. ದರ್ಶನ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿರೋ ಹೋಟ್ಲಲ್ಲಿ ನಾಷ್ಟ ಕೂಡ ಮಾಡ್ಕೊಂಡ್ವಿ. ಯಪ್ಪ, ನಾಷ್ಟ ಮುಗಿಸಿ ಅಲ್ಲಿ ನಾವು ಕರೆಕ್ಟ್ ಆಗಿ 10 ಗಂಟೆಗೆ ಬಿಟ್ವಿ.
10 ಗಂಟೆಗೆ ಬಿಟ್ಟಿದ್ದು 11:30ಗೆ ಇಲ್ಲಿದ್ದೀವಿ. ಅಂದ್ರೆ 1.5 ಅವರ್ ತಗೊಂಡಿದೆ. ಅಂದ್ರೆ ಯಾವ ದೇವಸ್ಥಾನ ಅಂತ ಗೆಸ್ ಮಾಡ್ತಿದ್ರಾ? ಈ ಪ್ಯಾಕೇಜ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತೆ ಈ ಪ್ಯಾಕೇಜ್ ನ ಮೇನ್ ಟೆಂಪಲ್ ಅಂತ ಹೇಳ್ಬೋದು. ನಾವಿವಾಗ ಕೋಟಿಲಿಂಗೇಶ್ವರಕ್ಕೆ ಬಂದಿದೀವಿ. ನೀವಿಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಕೋಟಿಲಿಂಗೇಶ್ವರಕ್ಕೆ. ಇಲ್ಲಿ 1 ಅವರ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. 1 ಅವರ್ ಅಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ಆದಷ್ಟು ದರ್ಶನ ಮಾಡ್ಕೊಂಡು ಕವರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದ್ಮೇಲೆ ಮುಂದಿನ ದೇವಸ್ಥಾನ ಇನ್ನೊಂದೇನಂದ್ರೆ 11:30 ಎರಡೇ ದೇವಸ್ಥಾನ ಆಗಿರೋದು, ಇನ್ನು 6 ಇದೆ. ನೋಡೋಣ ಎಷ್ಟೆಷ್ಟು ಟೈಮ್ ಕೊಡ್ತಾರೆ ಎಲ್ಲದಕ್ಕೂ ಅಂತ. ಸೊ ಇದೆರಡಕ್ಕೆ ಚಿಕ್ಕ ತಿರುಪತಿ ಮತ್ತೆ ಕೋಟಿಲಿಂಗೇಶ್ವರಕ್ಕೆ ನನ್ನ ಪ್ರಕಾರ 1 ಅವರ್ ಕೊಡ್ತಾರೆ. ಇನ್ನೆಲ್ಲದಕ್ಕೂ ಕಮ್ಮಿ ಕೊಡ್ತಾರೆ ಅನ್ಕೊಂಡಿದೀನಿ. ನೋಡೋಣ, ತೋರಿಸ್ತೀನಿ ಬನ್ನಿ. ಯಪ್ಪ ಭಾನುವಾರ ಆಗಿರೋದ್ರಿಂದ ಏನು ಜನ ಸಾಗರ ನೀವು ನೋಡ್ಬೋದು ಇಲ್ಲಿ. ಅಯ್ಯೋ 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 ಅಯ್ಯೋ, ಒಳಗಡೆ ಎಲ್ಲ ಹೋಗ್ಬೇಕು ನಾವು. ಅಲ್ಲಿ ಹೆವಿ ಜನ. ನೀವು ಪ್ಯಾಕೇಜ್ ಅಲ್ಲಿ ಬಂದಿದ್ದೀರಾ ಅನ್ಬಿಟ್ಟು ಮುಂದೆ ಕಳ್ಸಲ್ಲ. ಯಾರೇ ಆದ್ರೂ ಸೇಮ್ ಪಬ್ಲಿಕ್ ಹೆಂಗ್ ಬರ್ತಿದ್ದಾರೆ ಅದೇ ತರ ಬರ್ಬೇಕಾಗುತ್ತೆ. ಎಂಟ್ರೆನ್ಸ್ ಫೀಸ್ ಬೇರೆ ಇರುತ್ತೆ, 20 ರೂಪೀಸ್ ಇರುತ್ತೆ. ಮತ್ತೆ ಇಲ್ಲಿ ಕ್ಯಾಶ್ ಮತ್ತೆ ಫೋನ್ ಪೇ ಏನು ಇರಲ್ಲ. ನೀವು ಕ್ಯಾಶ್ ಇಟ್ಕೊಂಡ್ ಬಂದಿರಿ 20 ರೂಪಾಯಿ ಎಂಟ್ರಿ ಟಿಕೆಟ್ ಫೀಸ್ ಆಗಿರುತ್ತೆ 20 ರೂಪಾಯಿ. ಸೊ ಅದ್ ಕೊಟ್ಟು ಹೋಗ್ಬೇಕು. ನಾವು ನೋಡಿ ಇಲ್ಲಿ ನೋಡ್ತಿದೀವಲ್ಲ 108 ಅಡಿ ಶಿವನ ವಿಗ್ರಹಕ್ಕೆ ಬರ್ಬೇಕಂದ್ರೆ 10 ದೇವಸ್ಥಾನದ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿಗೆ ಬರ್ಬೇಕಾಗುತ್ತೆ. ಯಾಕಂದ್ರೆ ನಾವು ಎಂಟ್ರೆನ್ಸ್ ಅಲ್ಲೇ ನಮ್ಗೆ ಇದು ಸಿಗೋದಿಲ್ಲ, 108 ಅಡಿ ಶಿವನ ವಿಗ್ರಹ ಸಿಗೋದಿಲ್ಲ. ಇಲ್ಲಿ ಸುಮಾರು 90 ಲಕ್ಷ ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಾಂಬು ಶಿವ ಮೂರ್ತಿ ಅನ್ನೋ ಒಬ್ರು ಶಿವ ಭಕ್ತರು ಕೋಟಿಲಿಂಗೇಶ್ವರನ ಸ್ಥಾಪನೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂತಾರೆ. ಸೊ ಅವರು ಸಂಕಲ್ಪ ಮಾಡ್ಕೊಂಡಾಗೇನೆ 1980ರಲ್ಲಿ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಎಲ್ಲಾ ಭಕ್ತಾದಿಗಳಿಗೂ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಕ್ಕೆ ಅವಕಾಶ ಸಿಗ್ಬೇಕು ಅಂತ ಅವರ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಯಾರೇ ಭಕ್ತಾದಿಗಳು ಬಂದ್ರು ಅವ್ರ ಹೆಸರಲ್ಲಿ, ಅವರ ಫ್ಯಾಮಿಲಿ ಹೆಸರಲ್ಲಿ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಬಹುದು. ನಾವಿಲ್ಲಿ ಏನ್ ನೋಡ್ತೀವಿ, ಎಲ್ಲಾ ಶಿವಲಿಂಗದ ಕೆಳಗಡೆ ಅವರವರ ಫ್ಯಾಮಿಲಿ ಹೆಸರು, ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಬರ್ದಿರ್ತಾರೆ. ಸೊ ಅಂದ್ರೆ ಅವರು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಅವರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ನನ್ನಿಂದ ಏನ್ ನೋಡ್ತಿದ್ದೀರಲ್ಲ ಶಿವಲಿಂಗ, ಇದು 108 ಅಡಿ ಇದೆ. ಹಾಗೆ ಆಪೋಸಿಟ್ ಅಲ್ಲೇ ನೀವು ನಂದಿನ್ ನೋಡ್ಬೋದು, 35 ಅಡಿ ಇದೆ ನಂದಿ. ಸೊ ಇಷ್ಟು ಎತ್ತರದ ಶಿವಲಿಂಗ ಮತ್ತೆ ನಂದಿನ ವಿಶ್ವದಲ್ಲೇ ನಾವು ಕೋಟಿಲಿಂಗೇಶ್ವರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಈಗ ವಾಪಸ್ಸು ನಮ್ಮ ಬಸ್ ಹುಡ್ಕೊಂಡು ಹೋಗ್ತಾ ಇದೀವಿ. ಈಗ ಆಲ್ರೆಡಿ 1 ಗಂಟೆ ಆಯ್ತು, ಇನ್ನು 6 ದೇವಸ್ಥಾನ ತೋರಿಸ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ನಿಮ್ಗೆ ಟೈಮ್ ಎವ್ರಿ ಟೈಮ್ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವಾಗ ಸಮಯ 1:30. ನಾವು ಬಂದಿದೀವಿ 3ನೇ ದೇವಸ್ಥಾನಕ್ಕೆ, ಬಂಗಾರು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ. ಇದು ನಮ್ಮ 3ನೇ ದೇವಸ್ಥಾನ. 1:30ಗೆ ಬಂದಿದೀವಿ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತಂತೆ. ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವಿ. ಹಳೆ ಕಾಲದಲ್ಲಿ ಕೊಟ್ಟಿಗೆರೆ ಎಂಬ ಗ್ರಾಮದಲ್ಲಿ ಭಕ್ತನೊಬ್ಬ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಭಕ್ತನಾಗಿರ್ತಾನೆ. ಆದ್ರೆ ಅವರು ತಿರುಪತಿ ಬೆಟ್ಟಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅವರು ತಮ್ಮ ಮನಸ್ಸಿನಲ್ಲೇ ಭಕ್ತಿಯಿಂದ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆಗ ಒಂದು ದಿನ ಗಟ್ಟಿಗೆರೆ ಗ್ರಾಮದಲ್ಲಿನೇ ಭಕ್ತನ ತಪಸ್ಸಿಗೆ ಮೆಚ್ಚಿದಂತ ವೆಂಕಟೇಶ್ವರ ಸ್ವಾಮಿ ದರ್ಶನ ನೀಡಿದರೆ ಅಂತ ನಂಬುತ್ತಾರೆ. ಆನಂತರ ಕನಸು ಮತ್ತು ಪ್ರೇರಣೆಯಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಭಕ್ತರು ಇದನ್ನು ಕೋಲಾರದ ತಿರುಪತಿ ಅಥವಾ ಬಂಗಾರದ ತಿರುಪತಿ ಎಂದು ಕರೆಯುತ್ತಾರೆ. ನಿಮ್ಗೆ ಮುಂಚೆ ಹೇಳಿರೋ ಹಾಗೆ ಇಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಪ್ರಸಾದ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಊಟ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ನಾವು ಹೊರಟ್ವಿ.
ಇವಾಗ ಸಮಯ 3 ಗಂಟೆ 4ನೇ ದೇವಸ್ಥಾನಕ್ಕೆ ಬಂದಿದೀವಿ. ನಾನು ಹಿಂದೆ ನೋಡ್ತಿದ್ದೀರಲ್ಲ ಈ ದೇವಸ್ಥಾನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಸುಮಾರು 1000 ವರ್ಷದ ಹಳೆಯ ದೇವಸ್ಥಾನ. ಅವಣಿ ರಾಮಲಿಂಗೇಶ್ವರ ದೇವಸ್ಥಾನ ತುಂಬಾ ಹಳೆಯದಾಗಿರೋದ್ರಿಂದ ಹೇಗಿದೆ ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡು ಆಮೇಲೆ ದೇವಸ್ಥಾನ ಹೇಗಿದೆ ಎಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. 3 ಗಂಟೆ ಆಗಿದೆ ಇವಾಗ ಟೈಮು. ಬೇಗ ದರ್ಶನ ಮಾಡ್ಕೊಂಡು ನಾವು ನಮ್ ಬಸ್ ನೋಡಿ ಇಲ್ಲೇ ಬಿಟ್ಟಿದ್ದಾರೆ. ಸೊ ಟೈಮಿಂಗ್ಸ್ ಏನ್ ಹೇಳಿಲ್ಲ, ಯಾಕಂದ್ರೆ ದರ್ಶನ ಮಾಡ್ಕೊಂಡು ಆಚೆ ಬಂದಿದ ತಕ್ಷಣನೇ ಎಲ್ರು ಇಲ್ಲಿ ಬಸ್ ಹತ್ಕೊಂತಾರೆ. ರಾಮಲಿಂಗೇಶ್ವರ ಅಂದ್ರೆ ರಾಮ ಮತ್ತು ಲವಕುಶರು ಯುದ್ಧದಲ್ಲಿ ಸೋತಿರ್ತಾರೆ. ರಾಮ ಅವರು ಸೋತಿರ್ತಾರೆ, ಲವಕುಶರು ಗೆದ್ದಿರ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗೆ ಹೇಳ್ತಾರಂತೆ, ನೀವು ಶಿವನನ್ನ ಆರಾಧನೆ ಮಾಡಿ ಅಂತ ಹೇಳಿ ರಾಮ ಅವ್ರಿಗೆ ಹೇಳ್ತಾರಂತೆ. ಆಗ ತ್ರೇತಾಯುಗದಲ್ಲಿ ರಾಮ ಅವರು ಒಂದು ಲಿಂಗವನ್ನ ಮೊದಲು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಲಕ್ಷ್ಮಣ, ಶತ್ರುಘ್ನ, ಭರತ, ವಾಲಿ, ಸುಗ್ರೀವ, ಹನುಮಂತ ಹೀಗೆ ಪ್ರತಿಯೊಬ್ಬರು ಒಂದೊಂದು ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಇದನ್ನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಸೀತಾದೇವಿ ಅವರು ರಾಮನ ದರ್ಶನ ಪಡೆಯಕ್ಕಾಗಿ ವಾಲ್ಮೀಕಿ ಮಹರ್ಷಿಗಳು ನೀವು ಗೌರಿ ವ್ರತ ಮಾಡಿ ಅಂತ ಹೇಳಿದಾಗ ಸೀತಾದೇವಿ ಅವರು ಪಾರ್ವತಿ ದೇವಿ ಅವರನ್ನ ಪ್ರತಿಷ್ಠಾಪನೆ ಮಾಡಿ ಗೌರಿ ವ್ರತ ಮಾಡಿರ್ತಾರೆ. ಅದಕ್ಕೆ ಇಲ್ಲಿ ಸೀತಾ ಪಾರ್ವತಿ ಸನ್ನಿಧಾನ ಅಂತ ಕರೀತಾರೆ. ಇವಾಗ ಸಮಯ 4 ಗಂಟೆಗೆ 5ನೇ ದೇವಸ್ಥಾನಕ್ಕೆ ಬಂದಿದೀವಿ. 5ನೇ ದೇವಸ್ಥಾನ ನಾವು ಬಂದಿರುವಂತದ್ದು ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈ ಕುರುಡುಮಲೆ ಅಂದ್ರೆ ಏನಂದ್ರೆ, ಕುರುಡು ಅಂದ್ರೆ ದೇವತೆಗಳು, ಸೊ ಮಲೆ ಅಂದ್ರೆ ಬೆಟ್ಟ. ಸೊ ನೀವು ಇಲ್ಲಿ ಏನ್ ನೋಡ್ತಿರ್ತೀರಲ್ಲ ಹಿಂದೆಗಡೆ ಇರೋ ಬೆಟ್ಟ ಇದೆಯಲ್ಲ, ಸೊ ಈ ಬೆಟ್ಟದಿಂದ ಇಳಿದು ಬಂದಿರುವಂತ ದೇವ್ರು ಅಂತ. ಸೊ ಅದಕ್ಕೆ ಕುರುಡುಮಲೆ ಗಣೇಶ ಸ್ವಾಮಿ ದೇವಸ್ಥಾನ. ಸೊ ಫಸ್ಟ್ ದರ್ಶನ ಮಾಡೋಣ ಬನ್ನಿ. ಇಲ್ಲಿ ನಾವು ವಿನಾಯಕನ 13.5 ಅಡಿ ಎತ್ತರದ ವಿನಾಯಕನ ಸ್ಟ್ಯಾಚು ನೋಡ್ಬೋದು. ಇವಾಗ ನಾವು ಬಂದಿರುವಂತ 6ನೇ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಾವೇನ್ ವಿನಾಯಕ ಸ್ವಾಮಿ ದೇವಸ್ಥಾನ ನೋಡಿದ್ವಲ್ಲ, ಅದಕ್ಕಿಂತ ಒಂಚೂರು ಮುಂದೆ ಬಂದ್ರೇನೆ ನಮ್ಗೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇದು ನಮ್ಮ 6ನೇ ದೇವಸ್ಥಾನ. ಸೊ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಇಲ್ಲೇ ಇದೆ, ಅದು 7ನೇ ದೇವಸ್ಥಾನ. ಈಗ ಫಸ್ಟ್ ಸೋಮೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ 7ನೇ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವರ ದರ್ಶನ ಮಾಡಿ ಆಚೆ ಬರ್ತಿದ್ದೆ, ಅಲ್ಲೊಬ್ರು ಬಂದ್ರು, ನಿಮ್ನೆಲ್ಲೋ ನೋಡಿದೀನಿ ಅಂದ್ರು. ನಾನು ಅದು ವಿಡಿಯೋ ನೋಡಿರ್ತಾರೆ. ಮಾರ್ನಿಂಗ್ ಹೇಳ್ಬೇಕಂದ್ರೆ ಇವತ್ತು ಮಾರ್ನಿಂಗ್ ಇಂದ ಒಂಥರ ಸರ್ಪ್ರೈಸ್. ಮಾರ್ನಿಂಗ್ ಅಲ್ಲೂ ಒಬ್ರು ಬಸ್ಸಲ್ಲೇ ಕುತ್ಕೊಂಡು ಆಯ್ ಮಾಡಿದ್ರು ನನಗೆ. ನಾನು ಹೋಗಿ ಮಾತಾಡಿದಾಗ ನಿಮ್ ವಿಡಿಯೋ ಗಗನಚುಕ್ಕಿ ವಿಡಿಯೋ ನೋಡಿದೆ, ಅದು ನೋಡಾದ್ಮೇಲೆ ನಾನು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಂದೆ ಅಂದ್ರು. ಇವಾಗ್ಲೂ ಕೂಡ ಒಬ್ರು ನೋಡ್ಬಿಟ್ಟು ಸೊ ನಿಮ್ಮ ಪ್ಯಾಕೇಜ್ ವಿಡಿಯೋಸ್ ನೋಡಿದ್ದೆ, ನಾನ್ ಮಾತಾಡ್ಲೇಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅಂದ್ರು. ಸೊ ಅವ್ರ ಏನ್ ಮಾತಾಡಿದಾರೆ ಕೇಳಿಸ್ಕೊಂಡ್ ಬನ್ನಿ. ಸುಮಾರು ಅವ್ರದ್ದು ಯೂಟ್ಯೂಬ್ ನಾನು ನೋಡ್ತಾ ಇರ್ತೀನಿ. ಐ ಆಮ್ ಅ ಫಾಲೋವರ್ ಆಫ್ ಹಿಸ್ ಚಾನಲ್ ಅಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀನಿ. ಅವ್ರದೆಲ್ಲ ಆಲ್ಮೋಸ್ಟ್ ಆಗಿ ನೋಡಿದೀನಿ. ಆಕ್ಚುಲಿ ಅವ್ರು ಹಾಕಿದಕ್ಕೆ ನಾನು ನೋಡ್ಬಿಟ್ಟು ಬಂದಿರೋದು. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಇದ್ರಲ್ಲಿ ನಾನು ಫಾಲೋ ಇದು ಅವಾಗ ಆಗಿರ್ಲಿಲ್ಲ, ಅದು ಬಂತದು ಅಡ್ವರ್ಟೈಸ್ಮೆಂಟ್ ನಿಮ್ದು ಮಾತಾಡಿರೋದು. ಅದು ನೋಡ್ಬಿಟ್ಟು ನಾನು ಇವು ನಮ್ ಸಿಸ್ಟರ್ಗೆ ಹಾಕಿ ನನ್ನ ಫ್ರೆಂಡ್ಗೆಲ್ಲ ಹಾಕ್ಬಿಟ್ಟು ನಾನು ಪ್ಲಾನ್ ಮಾಡಿ ಹೊರಟು ಬಂದಿದ್ದೀನಿ. ಇಟ್ ವಾಸ್ ವೆರಿ ನೈಸ್, ಅಮೇಸಿಂಗ್. ಅಂಡ್ ನಿಮ್ಮನ್ನ ಮೀಟ್ ಮಾಡಿರೋದು ನನಗೆ ತುಂಬಾ ಸಂತೋಷ. ಹಿಂಗೆ ಜಾಸ್ತಿ ಪ್ಲೇಸಸ್ ಎಲ್ಲ ಕೊಡ್ತಾ ಇರಿ, ಕವರ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಏನಂದ್ರೆ ನಾವು ಮಾಡೋದೇ ಇನ್ನೊಬ್ರು ನೋಡಿ ಪ್ಯಾಕೇಜ್ ನ ಉಪಯೋಗಿಸ್ಕೊಳ್ಳಿ ಅಂತ. ಅದನ್ನ ಅವ್ರಿಗೆ ರೀಚ್ ಆಗಿರೋದು ತುಂಬಾ ಖುಷಿ. ಮತ್ತೆ ರೀಚ್ ಆಗಿ ಅವರು ಕೂಡ ಈ ಪ್ಯಾಕೇಜ್ ನ ನನ್ನ ವಿಡಿಯೋ ನೋಡಿ ಬರ್ಬೇಕು ಅಂತ ಅನ್ಕೊಂಡಿರೋದು ನನಗೆ ಇನ್ನೂ ತುಂಬಾನೇ ಖುಷಿ. ಹಾಗೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದ್ರೆ ಇನ್ನೊಂದು ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನದ ಹೆಸರು ಏನ್ ಗೊತ್ತಾ? ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಇದು ನಮ್ಮ 7ನೇ ದೇವಸ್ಥಾನ. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಬಂತು ನೋಡಿ, ಇದೇ ದೇವಸ್ಥಾನ. ಐದು ಗಂಟೆಗೆ ಕರೆಕ್ಟಾಗಿ ನಮಗೆ ಕಾವ್ಯ ಗ್ರ್ಯಾಂಡ್ಸಲ್ಲಿ
ತಿಂಡಿ ಮಾಡ್ಕೊಳಕ್ಕೆ ಸ್ನ್ಯಾಕ್ಸ್, ಕಾಫಿ ಟೀ ಸ್ನ್ಯಾಕ್ಸ್ ಬ್ರೇಕ್ ಬಿಟ್ಟಿದ್ರು. ಇನ್ನೊಂದೇನಂದ್ರೆ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜು. ನಾವು ನೋಡ್ತಿರೋದು 8 ದೇವಸ್ಥಾನ ಅಲ್ಲ 9 ದೇವಸ್ಥಾನ. ಸೊ ನಾವಿವಾಗ ಬಂದಿರೋ ಅಂತ 8ನೇ ದೇವಸ್ಥಾನ ಮುಳುಬಾಗಿಲು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನೀವಿಲ್ಲಿ ನೋಡ್ಬೋದು. ಈ ದೇವಸ್ಥಾನ ಈ ಭಾಗದ ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಶಾಲಿ ಹನುಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ನಾವು ಆಂಜನೇಯ ಸ್ವಾಮಿ ದೇವರನ್ನ ಧ್ವಜ ಹಿಡಿದಿರುವ ರೂಪದಲ್ಲಿ ನೋಡಬಹುದು. ರಾಮಾಯಣ ಕಾಲದಲ್ಲಿ ಲಂಕಾ ಯುದ್ಧ ಮುಗಿದ ನಂತರ ಶ್ರೀರಾಮ ಅಯೋಧ್ಯೆಗೆ ಹಿಂದಿರುಗುವಾಗ ಈ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಾಗ ಶ್ರೀ ಆಂಜನೇಯನಿಗೆ ಈ ಸ್ಥಳವನ್ನು ರಕ್ಷಣೆಗಾಗಿ ನಿಯೋಜನೆ ಮಾಡಲಾಗಿತ್ತು. ಫುಲ್ಲು ಮಳೆ, ಇಲ್ಲಂತೂ ಫುಲ್ಲು ಮಳೆ. ಈಗ ಸಮಯ 7 ಗಂಟೆ. 7 ಗಂಟೆಗೆ ನಾವು ಕೊನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. 9ನೇ ದೇವಸ್ಥಾನ ಶ್ರೀ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವರನ್ನ ಇಲ್ಲಿ ನಾಡ ದೇವತೆಯಾಗಿ ಪೂಜೆ ಮಾಡ್ತಾರೆ. ಸೊ ಇದು ನಮ್ಮ ಕೊನೆ ದೇವಸ್ಥಾನ. ಫಸ್ಟ್ ದರ್ಶನ ಮಾಡೋಣ ಬನ್ನಿ. ನೋಡಿದ್ರಲ್ಲ ಇವತ್ತಿನ ಪ್ಯಾಕೇಜ್ ಹೇಗಿತ್ತು ಅಂತ. ಫುಲ್ಲು ಮಳೆ, ಸಕ್ಕದಾಗಿದೆ. ಒಂಥರ ವಾತಾವರಣ ತುಂಬಾ ಚೆನ್ನಾಗಿದೆ. ತಾಯಿ ದರ್ಶನನೂ ಆಯ್ತು. ಇವಾಗ ಆಚೆ ಬಂದ್ವಿ. ಇಲ್ಲಿ ಕೂಡ ಪ್ರಸಾದ ಕೊಟ್ರು, ಸಕ್ಕದಾಗಿತ್ತು ಖಾರ ಪೊಂಗಲು. 7:20ಕ್ಕೆ ದರ್ಶನ ಆಯ್ತು. ಇಲ್ಲಿಗೆ 7:20ಕ್ಕೆ ನಮ್ಮ ಪ್ಯಾಕೇಜು ಮುಕ್ತಾಯ. ಅಮ್ಮಮ್ಮ ನಾವು 7:15ಗೆ ಬಿಟ್ರು. 8:30, 9:30, 10 ಗಂಟೆ ಬೇಕು. 10-10:30 ಬೇಕು ಸ್ಯಾಟಲೈಟ್ಗೆ ತಲುಪಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಸ್ಯಾಟಲೈಟ್, ಮೆಜೆಸ್ಟಿಕ್ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲೇ ಡ್ರಾಪ್ ಆಗ್ತಾರ ಅನ್ಸುತ್ತೆ, ಇಲ್ಲ ಅಂದ್ರೆ ಒಂದೇ ಪಾಯಿಂಟ್ಗೆ ಆಗ್ತಾರ ಅನ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. 8 ಅಲ್ಲ 9 ದೇವಸ್ಥಾನ. ಆಕ್ಚುಲಿ ನಾವು ಅಲ್ಲಿ 3 ದೇವಸ್ಥಾನ ನೋಡಿದ್ವಲ್ಲ, ಚೆನ್ನಕೇಶ್ವರ ಸ್ವಾಮಿ, ಸೋಮನಾಥಪುರ, ಸೋಮೇಶ್ವರ, ಅದನ್ನ 2 ದೇವಸ್ಥಾನ ಅಂತ ಕೌಂಟ್ ಮಾಡಿದ್ದಾರೆ. ಚೆನ್ನಕೇಶ್ವರ ಸ್ವಾಮಿನ ಲಿಸ್ಟ್ ಅಲ್ಲಿ ಆಡ್ ಮಾಡಿಲ್ಲ, ಬಟ್ ಅಲ್ಲಿ ತೋರಿಸ್ತಾರೆ. ಸೊ 9 ದೇವಸ್ಥಾನ ಆಗುತ್ತೆ. ಸೊ ಇವಾಗ ಕರೆಕ್ಟ್ ಆಗಿ ಟೈಮು 9:30. 9:30ಗೆ ನಾವು ಟಿನ್ ಫ್ಯಾಕ್ಟ್ರಿಗೆ ಬಂದಿದೀವಿ. ಟಿನ್ ಫ್ಯಾಕ್ಟ್ರಿಯಿಂದ ನಾವು ಮೆಟ್ರೋ ಹತ್ತಿದೀವಿ. ಮೆಟ್ರೋ ಇಂದ ನಾವು ನಮ್ಮ ಮನೆಗೆ ಹೋಗ್ತೀವಿ. ಇನ್ನು ಅವರು ಟಿನ್ ಫ್ಯಾಕ್ಟ್ರಿ ಆದ್ಮೇಲೆ ಮೆಜೆಸ್ಟಿಕ್, ಅಲ್ಲ ಆದ್ಮೇಲೆ ಸ್ಯಾಟಲೈಟ್ ಹೋಗೋ ಅಷ್ಟೊತ್ತಿಗೆ 11:30 ಅಂತೂ ಪಕ್ಕ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಟಿನ್ ಫ್ಯಾಕ್ಟ್ರಿಲೇ ಇಳಿದು ಇಲ್ಲಿಂದ ಮೆಟ್ರೋ ಇಂದ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಪ್ಯಾಕೇಜ್ ಆಗಿತ್ತು. ಮನೆಗೆ ಹೋಗೋ ಅಷ್ಟೊತ್ತಿಗೆ 11:30 ಅಲ್ಲ, ಸ್ಯಾಟಲೈಟ್ ತಲುಪೋ ಅಷ್ಟೊತ್ತಿಗೆ 11:30 ಆಗುತ್ತೆ. ಟಿನ್ ಫ್ಯಾಕ್ಟ್ರಿಲಿ ಯಾರನ್ನ ಹಿಡ್ಕೋಬಹುದು, ಯಾರೆಲ್ಲ ಹಿಡ್ಕೋಬಹುದು, ಮೆಜೆಸ್ಟಿಕ್ ಅಲ್ಲಿ ಹಿಡ್ಕೋಬಹುದು. ಸೊ ಇದೇ ತರ ಪ್ಯಾಕೇಜ್ ಗಾಗಿ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.